ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋ ಯಾರಿಗೆ ನನ್ನ ಐಬ್ರೋ ಅನ್ಇವನ್ ಆಗಿದೆ, ಲೈಟಾಗಿ ಕಾಣುತ್ತೆ ಅನ್ನೋರಿಗೆ ಹೇಗೆ ಐಬ್ರೋ ಡ್ರಾ ಮಾಡ್ಕೊಳ್ಳೋದನ್ನ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಪೆನ್ಸಿಲ್ ಬ್ರ್ಯಾಂಡ್ ಎಡ್ಯೂಟ್ ಕಂಪ್ನಿದು. ಇದು ನಿಮಗೆ ನಾಯ್ಕಾ ಸ್ಟೋರ್ಸ್ನಲ್ಲಿ ಸಿಗುತ್ತೆ ಇನ್ ದ ಶೇಡ್ ಡಾರ್ಕ್ ಬ್ರೌನ್. ಇದಕ್ಕೆ ಒನ್ ಎಂಡ್ ಆಫ್ ದ ಪೆನ್ಸಿಲ್ ಸ್ಪೂಲಿನ ಕೊಟ್ಟಿರ್ತಾರೆ, ಇನ್ನೊಂದು ಎಂಡಲ್ಲಿ ಆ್ಯಂಗುಲರ್ ಪೆನ್ಸಿಲ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ನಾನು ಆಲ್ರೆಡಿ ಒಂದು ಐಬ್ರೋನ ನಾನು ಡ್ರಾ ಮಾಡಿಟ್ಕೊಂಡಿದ್ದೀನಿ ಕಂಪ್ಯಾರಿಷನ್ಗೋಸ್ಕರ. ಇನ್ನೊಂದು ಐಬ್ರೋನ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಐಬ್ರೋನ ಡ್ರಾ ಮಾಡ್ಕೋಬೇಕಾದ್ರೆ ಔಟ್ಲೈನ್ನ ಡ್ರಾ ಮಾಡ್ಕೊಳ್ಳಿ. ಐಬ್ರೋ ಕೆಳಗಿನ ಲೈನ್ ಸ್ಟಾರ್ಟಿಂಗಿಂದ ಎಂಡ್ ತನಕ ನೀವು ಹೀಗೆ ಔಟ್ಲೈನ್ ಹಾಕ್ಕೊಳ್ತಾ ಬನ್ನಿ. ಮೇಲಿನ ಐಬ್ರೋಗೆ ಸ್ಟಾರ್ಟಿಂಗಿಂದ ಶುರು ಮಾಡಬೇಡಿ, ಮಿಡ್ ಆಫ್ ದ ಐಬ್ರೋಯಿಂದ ಎಂಡ್ ತನಕ ಹೀಗೆ ಡ್ರಾ ಮಾಡ್ಕೊಳ್ತಾ ಬನ್ನಿ. ಔಟ್ಲೈನ್ ಆದಮೇಲೆ ಫಿಲ್ಲಿಂಗ್ ಮಾಡ್ತಾ ಬನ್ನಿ. ಫಿಲ್ಲಿಂಗ್ನೂ ಅಷ್ಟೇ, ಸ್ಟಾರ್ಟಿಂಗ್ ಆಫ್ ದ ಐಬ್ರೋನ ಸ್ವಲ್ಪ ಲೈಟಾಗಿ ಫಿಲ್ಲಿಂಗ್ ಮಾಡಿ, ಎಂಡಿಗೆ ಹೋಗ್ತಾ ಸ್ವಲ್ಪ ಡಾರ್ಕಾಗಿ ಫಿಲ್ಲಿಂಗ್ ಮಾಡ್ಕೊಳ್ತಾ ಬನ್ನಿ. ಇದು ಯಾಕೆ ಅಂತ ಹೇಳಿದರೆ, ಇದು ಗ್ರೇಡಿಯಂಟ್ ಎಫೆಕ್ಟ್ ಕೊಡೋಕ್ಕೆ, ಸೊ ನ್ಯಾಚುರಲ್ ಆಗಿ ಕಾಣುತ್ತೆ. ಸ್ಟಾರ್ಟಿಂಗ್ ನೀವು ಡಾರ್ಕಾಗಿ ಮಾಡಿಬಿಟ್ರೆ ತುಂಬ ಡನ್ ಥರ ಕಾಣುತ್ತೆ, ಅದಕ್ಕೋಸ್ಕರ ಲೈಟ್ ಟು ಡಾರ್ಕ್ ಮಾಡ್ತಾ ಬನ್ನಿ. ಆಮೇಲೆ ಸ್ಪೂಲಿ ಬ್ರಷಿಂದ ಆ ಹಾರ್ಶ್ ಲೈನ್ಸ್ ಏನಿದೆಯಲ್ಲ ಅದನ್ನು ಬ್ರಷ್ ಮಾಡ್ತಾ ಬನ್ನಿ, ಸೊ ಅದು ಬ್ಲೆಂಡ್ ಆಗುತ್ತೆ. ನೀವು ಒಂದು ಐಬ್ರೋ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಐಬ್ರೋನ ಕಂಪೇರ್ ಮಾಡಿಕೊಂಡು ಎರಡನ್ನೂ ಮ್ಯಾಚಿಂಗ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆ ಐಬ್ರೋ ಸಣ್ಣದಾಗಿದೆ ಅವರು ಕ್ಯಾಸ್ಟ್ರಾಲ್ ಹಚ್ತಾ ಬನ್ನಿ, ನಿಮಗೆ ಉಪಯೋಗ ಆಗುತ್ತೆ.